ವಾರ್ತೆಗಳಿಗೆ ಸ್ವಾಗತ. ನಾನು ಸಂಧ್ಯಾ ಸಂತೋಷ್. ಇಂದಿನ ಮುಖ್ಯಾಂಶಗಳು: ದಲ್ಲಾಳಿಗಳ ಹಾವಳಿ ಹಾಗೂ ಕಮಿಷನ್ ಹಾವಳಿ ತಪ್ಪಿಸಿ ತಾಲೂಕಿನ ತೆಂಗು ಬೆಳೆಗಾರರನ್ನ ರಕ್ಷಿಸುವ ಸಲುವಾಗಿ ಪಟ್ಟಣದ ಎಪಿಎಂಸಿ ಪ್ರಾಂಗಣದಲ್ಲಿ ಎಳನೀರು ಮಾರಾಟ ಕೇಂದ್ರ ಆರಂಭ ಮಾಡಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಮಾರುಕಟ್ಟೆಯನ್ನ ಉದ್ಘಾಟಿಸಿ ಹೇಳಿಕೆ. ಮೆಗಾ ಲೋಕ್ ಅದಾಲತ್ನಲ್ಲಿ ಚನ್ನರಾಯಪಟ್ಟಣದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಗಿದ್ದ ಪ್ರಕರಣಗಳ ಪೈಕಿ 320 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥ. 4,67,00,000 ಮೌಲ್ಯದ ಪರಿಹಾರ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಷ್ಟೇ ಒತ್ತು ನೀಡುತ್ತಿದೆ. ಇದರೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ನೀಡಬೇಕೆಂದು ಆಗ್ರಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಕ್ಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಆಗ್ರಹ. ಪಟ್ಟಣದ ಮಿಲ್ಲತ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮಾಡಿ ಸೇವಾನಿರತ ವೈದ್ಯರಿಗೆ ಸನ್ಮಾನ. ವಾರ್ತೆಗಳ ವಿವರ. ತಾಲೂಕಿನ ತೆಂಗು ಬೆಳೆಗಾರರ ಹಿತ ಕಾಪಾಡುವ ನಿಟ್ಟಿನಲ್ಲಿ ಪಾರದರ್ಶಕ ಮಾರಾಟ ವ್ಯವಸ್ಥೆಗೆ ಮುಂದಾಗಿ ಇಂದಿನಿಂದ ಎಪಿಎಂಸಿ ಪ್ರಾಂಗಣದಲ್ಲಿ ಅಧಿಕೃತ ಎಳನೀರು ಮಾರಾಟ ಕೇಂದ್ರಕ್ಕೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣರವರು ತಿಳಿಸಿದ್ದಾರೆ. ಪಟ್ಟಣದ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಆವರಣದಲ್ಲಿ ಸೋಮವಾರದಂದು ನೂತನವಾಗಿ ಆರಂಭಿಸಲಾಗಿರುವ ಅಧಿಕೃತ ಎಳನೀರು ಮಾರಾಟ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ತಾಲೂಕಿನ ಬಹುಪಾಲು ರೈತರು ಕಲ್ಪವೃಕ್ಷ, ಕಾಮಧೇನು ಎಂದು ನಂಬಿಕೊಂಡು ಜೀವನ ನಡೆಸುತ್ತಿದ್ದಾರೆ. ಅಮೃತ ಸದೃಶ ಜಲ ಎಂದೇ ಕರೆಯಲ್ಪಡುವ ಎಳನೀರಿನ ವ್ಯಾಪಾರ ಜನವರಿಯಿಂದ ಜೂನ್ ತಿಂಗಳವರೆಗಷ್ಟೇ ಗರಿಷ್ಠ ಮಟ್ಟದಲ್ಲಿ ವ್ಯಾಪಾರ ನಡೆದು ಜೂನ್ ತಿಂಗಳಿನಿಂದ ಡಿಸೆಂಬರ್ವರೆಗೂ ಕನಿಷ್ಠ ಮಟ್ಟದಲ್ಲಿ ವ್ಯಾಪಾರ ನಡೆಯುತ್ತಿದೆ. ತಾಲೂಕಿನಲ್ಲಿ ಅತಿ ಹೆಚ್ಚು ಎಳನೀರು ಕೊಯ್ಲು ಆಗುತ್ತಿದ್ದು, ತಾಲೂಕಿನ ವಿವಿಧೆಡೆ ಖಾಸಗಿ ವರ್ತಕರು ವ್ಯಾಪಾರವನ್ನು ನಡೆಸುತ್ತಿದ್ದಾರೆ. ರೈತರಿಂದ ಎಳನೀರನ್ನ ಖರೀದಿಸುವ ಸಂದರ್ಭದಲ್ಲಿ ಉಂಟಾಗುತ್ತಿರುವ ದಲ್ಲಾಳಿಗಳ ಹಾವಳಿ ಹಾಗೂ ಕಮಿಷನ್ ಹಾವಳಿ ತಪ್ಪಿಸುವ ಸಲುವಾಗಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಮಾರಾಟ ಕೇಂದ್ರವನ್ನು ಆರಂಭಿಸಲಾಗುತ್ತಿದೆ. ಇದರಿಂದ ರೈತರಿಗೂ ನೆರವಾಗಲಿದೆ ಹಾಗೂ ಎಪಿಎಂಸಿಗೂ ಆದಾಯ ಬರಲಿದೆ ಎಂದರು. ತಾಲೂಕಿನಲ್ಲಿ 20% ಮಾತ್ರ ನೀರಿನ ಮೂಲವಿದ್ದು 80% ಒಣಭೂಮಿಯಾಗಿದೆ. ಏತ ನೀರಾವರಿ ಮೂಲಕ ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸಿ ತೆಂಗು ಬೆಳೆ ಪುನಶ್ಚೇತನಗೊಳಿಸುವ ಕ್ರಮ ಕೈಗೊಂಡಿದ್ದೇವೆ. ಎಳನೀರಿಗೆ ಉತ್ತಮವಾದ ಬೇಡಿಕೆ ಇದ್ದು ಕೊಬ್ಬರಿ ಸಹ ಉತ್ತಮ ಬೆಲೆ ದೊರೆಯುತ್ತಿದೆ. ತೆಂಗು ಮಾರಾಟಗಾರ ಒಕ್ಕೂಟ ಸ್ಥಾಪನೆಯಾಗಿ ಎಳನೀರಿನ ನೇರ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿರುವುದರಿಂದ ರೈತರ ಮತ್ತು ಗ್ರಾಹಕರ ನಡುವೆ ಉತ್ತಮ ಸಂಪರ್ಕ ಏರ್ಪಡುತ್ತದೆ ಎಂದರು. ಇನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಆವರಣದಲ್ಲಿರುವ ವೇಬ್ರಿಡ್ಜ್ ದುರಸ್ತಿಗೊಳಿಸಲು ಹಾಗೂ ಶ್ರವಣಬೆಳಗೊಳದಲ್ಲಿ ನೂತನ ವೇಬ್ರಿಡ್ಜ್ ನಿರ್ಮಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಈ ಸಂದರ್ಭದಲ್ಲಿ ಎಪಿಎಂಸಿ ಮಾಜಿ ಅಧ್ಯಕ್ಷರುಗಳಾದ ಬಿಎಚ್ ಶಿವಣ್ಣ, ವಿಎನ್ ಮಂಜುನಾಥ್, ಮಾಜಿ ನಿರ್ದೇಶಕರುಗಳಾದ ಎಂಆರ್ ಅನಿಲ್ ಕುಮಾರ್, ಶ್ರೀನಿವಾಸ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಉಪನಿರ್ದೇಶಕ ಶ್ರೀಹರಿ, ಚನ್ನರಾಯಪಟ್ಟಣ ಎಪಿಎಂಸಿ ಆಡಳಿತಾಧಿಕಾರಿ ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಸೋಮಶೇಖರ್, ಎಳನೀರು ವ್ಯಾಪಾರಿ ಜಗದೀಶ್ ಗೌಡ ಸೇರಿ ಇತರರು ಇದ್ದರು. ಎಪಿಎಂಸಿ ಒಂದು ವ್ಯವಸ್ಥೆ ರಾಜ್ಯ ರಾಷ್ಟ್ರದಲ್ಲಿ ಗೊತ್ತಿದೆ. ಇಲ್ಲಿ ಯಾವುದೇ ರೀತಿಯ ಅನುದಾನ ಒಂದು ಲಭ್ಯತೆ ಇಲ್ಲ. ಇವತ್ತು ನಮ್ಮ ಪರಿಮಿತಿ ಬರೋದ್ರಿಂದ ನಮ್ಗೆ ಎಪಿಎಂಸಿಗೂ ಕೂಡ ಸ್ವಲ್ಪ ಆದಾಯ ಬರಲಿಕ್ಕೆ ಅವಕಾಶ ಆಗುತ್ತೆ. ಅಧಿಕೃತ ಮಾರುಕಟ್ಟೆ ಆದಕ್ಕೆ ಏನಾಗುತ್ತೆ, ರೈತರಿಗೂ ಕೂಡ ಒಳ್ಳೆಯದಾಗ್ತದೆ. ನೋಡಪ್ಪ, ನಾನು ಇವತ್ತು ಚನ್ನರಾಯಪಟ್ಟಣ ಮಾರುಕಟ್ಟೆ ತಗೊಂಡೋಗಿದ್ದೆ, ಒಳ್ಳೆ ಬೆಲೆ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಭಾವನೆ ಇದೆ. ಸ್ವಲ್ಪ KRಪೇಟೆಗೆ ಬಂದು ರೇಟು ₹1.50 ಡಿಫ್ರೆನ್ಸ್ ಇದೆ ಅಂತ ನಾನು ₹50 ಡಿಫ್ರೆನ್ಸು. ಇವತ್ತು ಸಾಮಾನ್ಯವಾಗಿ ತಾಲೂಕಿನಲ್ಲಿ ನಿಮಗೆಲ್ಲ ಗೊತ್ತಿದೆ, 20% ಫ್ಲೋ ಇರಿಗೇಷನ್ ಇದೆ, ಇನ್ನು 80% ಎಲ್ಲ ಡ್ರೈ ಬೆಲ್ಟ್ ಅಂತ. ಇವತ್ತು ಹೆಚ್ಚು ಕಡೆ 100 ಕೆರೆಗಳನ್ನು ತುಂಬಿಸುವಂಥ ಕೆಲಸ ನಿಮ್ಮೆಲ್ಲರ ಸಹಕಾರದಿಂದ ತುಂಬಿಸಿದ ಮೇಲೆ ಒಂದು 80% ಇವತ್ತು ನಮ್ಮ ತಾಲೂಕಿನಲ್ಲಿ ತೆಂಗು ಒಂದು ಪುನಶ್ಚೇತನ ಅಂತಕ್ಕಂಥದಕ್ಕೆ ಸಹಕಾರ. ಅದು ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಇವತ್ತು ಬಹುತೇಕ 5-6 ಲಿಫ್ಟ್ ಇರಿಗೇಷನ್ಗಳನ್ನು ಮುಖ ಮಾಡಿದ್ದೀವಿ. ಇನ್ನು ಕಲ್ಲೇಸೊನ್ನಲ್ಲಿ ತೋಟಿಗೊಂದು ಅದೊಂದು ಚಾಲನೆ ಕೊಡಲಿಕ್ಕೆ ಗಮನ ಹರಿಸಿ. ಹೀಗಾದರೆ ಏನಿಲ್ಲದವರು ಬದುಕ್ಬೋದು, ನೀರಿಲ್ಲದವರು ಬದುಕೋಕ್ಕಾಗಲ್ಲ. ನೀರಿದ್ದರೆ ಮಾತ್ರ, ಯಾಕೆಂದರೆ ಶೀತದಲ್ಲೂ ಕೂಡ ತೆಂಗು ಒಳ್ಳೆ ಫಸಲು ಬರೋಲ್ಲ. ಅದಕ್ಕೆ ಹದವಾದಂಥ ಒಂದು ವ್ಯವಸ್ಥೆ ಇದ್ದಾಗ ಉತ್ಕೃಷ್ಟವಾಗಿ ತೆಂಗಿನ ಮರಗಳು ಬೆಳೆದು ಅದಕ್ಕೆ ಫಲವನ್ನು ಕೂಡ ಕೊಡಲಿಕ್ಕೆ ಅವಕಾಶ ಕೂಡ ಆಗುತ್ತೆ. ಇವತ್ತು ಎಳ್ನೀರಿಗೆ ತುಂಬ ದೊಡ್ಡ ಬೇಡಿಕೆ ಬಂದಿದೆ. ಅದನ್ನು ರೈತರ ದೃಷ್ಟಿಯಿಂದ ಭಗವಂತ ಒಂದು ಅನುಗ್ರಹಿಸಿದ್ದಾನೆ ಅಂತ ನಾನು ಕೂಡ ಭಾವಿಸಿದ್ದೇನೆ. ಕೊಬ್ಬರಿ ದರ ಕೂಡ ಒಂದು 14,000 ಚಿಲ್ಲರೆ 15,000 ತನಕ ಕೂಡ ಹೋಗಿದೆ.
ಇವತ್ತು ನಮಗೆ ಚಂದ್ರಾಯಪಟ್ಟಣದಲ್ಲಿ ನನಗೆ ತಿಳಿದಿರೋ ಪ್ರಕಾರ 5 ತಿಂಗಳು ಸೀಸನ್ನಲ್ಲಿ ದಿನವೈ 40ರಿಂದ 45 ಲೋಡ್ ಆಗಿದೆ ಅಂತ ಅಲ್ಲ ದಿನವೈ ಅಲ್ಲ ಚಂದ್ರಾಯಪಟ್ಟಣ ತಾಲೂಕಿಗೆ ಸೀಮಿತವಾಗಿ ಒಂದು 50 ಲೋಡು ಎವರಿ ಡೇ. ಒಂದು 30 ಜನ ಒಬ್ಬರಿಂದ 2 ಗಾಡಿ ಅಂದ್ರೆ 60-70 ಆಯಿತು, 60-65 ಗಾಡಿ. ಆದರೆ ಸೀಸನ್ ಇಲ್ಲದೆ ಹೋದಾಗ ಅದು ಕಡಿಮೆ ಆಗುವಂಥದ್ದು ಗೊತ್ತಿದೆ, ಫಸಲು ಕಡಿಮೆ ಇರ್ತದೆ, ನಿಮಗೆಲ್ಲ ಗೊತ್ತಿರೋಂಥ ವಿಚಾರ ಇದೆ. ಈ ಸಂದರ್ಭದಲ್ಲಿ ನೀವೊಂದೆಲ್ಲ ಯುನೈಟ್ ಮಾಡ್ಕೊಂಡು ಒಂದು ಸಂಘ ಮಾಡ್ಕೊಂಡಿದ್ದೀರಿ. ಇದನ್ನು ಒಂದು ಒಳ್ಳೆ ರೀತಿಯ ಒಂದು ಆರೋಗ್ಯಕರವಾದಂಥ ಬೆಳವಣಿಗೆ. ಈಗ ತರಕಾರಿ ಮಾರ್ಕೆಟ್ ನಿಮ್ಗೆ ಗೊತ್ತಿಲ್ಲ, ಈ ಮೊದಲೆಲ್ಲ ಮಂಡಲೊಳಗಡೆ ತರಕಾರಿ ತಂದಾಗ ಅದನ್ನು ಕೂಡ ಉನ್ನತೀಕರಣ ಮಾಡಿಸ್ಕೊಡುವಂಥ ಕೆಲಸ ಮಾಡಿದ್ದೀವಿ. ಮುಂದಕ್ಕೆ ಈ ಅವಾರ್ಡ್ ಕೂಡ ಸ್ವಲ್ಪ ಕಾಂಕ್ರೀಟ್ ಎಲ್ಲ ಹಾಕ್ಸ್ಕೊಡ್ತೀವಿ, ಅನುದಾನ ಲಭ್ಯತೆ ನೋಡ್ಕೊಂಡು ಈಗೆಲ್ಲ ಸ್ವಲ್ಪ ಲಾರಿ. ಜನತಾ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡು ಸಾರ್ವಜನಿಕರು ಶೀಘ್ರ ನ್ಯಾಯವನ್ನ ಪಡೆದು ಪರಸ್ಪರ ಸೌಹಾರ್ದತೆಯಿಂದ ಸಮಾಜದಲ್ಲಿ ಜೀವನ ಸಾಗಿಸಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ತಾಲೂಕು ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಎ ಅರುಣಾಕ್ಷಿರವರು ಸಲಹೆ ನೀಡಿದ್ದಾರೆ. ಪಟ್ಟಣದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ಶನಿವಾರ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಕಕ್ಷಿದಾರರು ಹಾಗೂ ವಕೀಲರ ಸಹಕಾರದಿಂದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಗಿದ್ದ ಪ್ರಕರಣಗಳ ಪೈಕಿ ಒಟ್ಟು 320 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಗೊಂಡಿವೆ. ವಿವಿಧ ರೀತಿಯ ಸುಮಾರು 829 ಪ್ರಕರಣಗಳನ್ನು ಲೋಕ್ ಅದಾಲತ್ಗಾಗಿ ತೆಗೆದುಕೊಂಡು ಅವುಗಳ ಪೈಕಿ 320 ಪ್ರಕರಣಗಳನ್ನು ರಾಜಿ ಸಂಧಾನವನ್ನ ಮಾಡಿಸಿ ಸುಮಾರು 4,67,21,716 ಮೊತ್ತ ಪರಿಹಾರವನ್ನ ಕೊಡಿಸಿ ಮೆಗಾ ಲೋಕ್ ಅದಾಲತ್ನಲ್ಲಿ ವಿಲೇವಾರಿ ಮಾಡಲಾಯಿತು. ಇದರೊಂದಿಗೆ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಬಾಕಿ ಇರುವ ಬ್ಯಾಂಕ್ ವಸೂಲಾತಿ ಪ್ರಕರಣಗಳು, ಮೋಟಾರ್ ವಾಹನ ಅಪಘಾತ ಪ್ರಕರಣಗಳು, ಕೌಟುಂಬಿಕ ಪ್ರಕರಣಗಳು, ಕಾರ್ಮಿಕ ಸಂಬಂಧಿತ ವಿವಾದಗಳು, ಸೆಕ್ಷನ್ 138ರ ಅಡಿ ದಾಖಲಾದ ಪ್ರಕರಣಗಳು, ಚೆಕ್ ಬೌನ್ಸ್ ಪ್ರಕರಣಗಳು, ಹಣ ವಸೂಲಾತಿ ಪ್ರಕರಣಗಳು, ಎಂಇಡಿಆರ್ ಕಾಯ್ದೆ ಪ್ರಕರಣಗಳು, ಜನನ ನೋಂದಣಿ ಪ್ರಕರಣಗಳು, ಪಾಲು ವಿಭಾಗ, ದಾವೆ ಹಾಗೂ ಸಿವಿಲ್ ಪ್ರಕರಣಗಳು, ಕಂದಾಯ ಪ್ರಕರಣಗಳು ಇನ್ನಿತರ ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಯಿತು. ಕಕ್ಷಿದಾರರು ಬಹಳ ವರ್ಷ ಅಲೆದಾಡುವ ಬದಲು ಜನತಾ ನ್ಯಾಯಾಲಯದಲ್ಲಿ ರಾಜಿ ಸಂಧಾನದ ಮೂಲಕ ತಮ್ಮ ತಮ್ಮ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಂಡರೆ ಹಣ ಮತ್ತು ಸಮಯ ಎರಡೂ ಉಳಿತಾಯವಾಗುತ್ತದೆ ಎಂದು ತಿಳಿಸಿದರು. ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಯಶಸ್ವಿಗೆ ಎಲ್ಲ ವಕೀಲರು, ಕಕ್ಷಿದಾರರು ಹಾಗೂ ಪೊಲೀಸ್ ಅಧಿಕಾರಿಗಳು, ಸಿಬ್ಬಂದಿಗಳು ಉತ್ತಮವಾಗಿ ಸಹಕರಿಸಿದ್ದು ವಿಶೇಷವಾಗಿತ್ತು. ಈ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಸಹಭಾಗಿಯಾದ ಸಾರ್ವಜನಿಕರಿಗೆ, ಕಕ್ಷಿದಾರರಿಗೆ, ಕಕ್ಷಿಗಾರರ ಪರ ವಕೀಲರುಗಳಿಗೆ ಹಾಗೂ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರ ಸಹಕಾರಕ್ಕೆ ನ್ಯಾಯಾಧೀಶರುಗಳು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಮೆಗಾ ಲೋಕ್ ಅದಾಲತ್ನಲ್ಲಿ ತಾಲೂಕು ವಕೀಲರ ಸಂಘದ ಅಧ್ಯಕ್ಷ ಸುಂದರ್ರಾಜ್, ಕಾರ್ಯದರ್ಶಿ ಎಡಿ ಕುಮಾರ್, ವಕೀಲರು, 4ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ವಿಎನ್ ಜಗದೀಶ್, ನ್ಯಾಯಾಧೀಶರುಗಳಾದ ಬಿಸಿ ದೀಪು, ರಶ್ಮಿ, ಪಿ ಮಮತಾ, ಸುನೀತಾ ನ್ಯಾಯಾಧೀಶರುಗಳನ್ನು ಒಳಗೊಂಡಂತೆ ವ್ಯಾಜ್ಯಗಳ ವಿಲೇವಾರಿ ಕಾರ್ಯ ಮಾಡಿದರು. ಗಂಟೆಯಿಂದ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿವರೆಗೆ ನಮ್ಮ ನ್ಯಾಯಾಲಯದಲ್ಲಿ 70ಕ್ಕಿಂತ ಅಧಿಕ ಕೇಸ್ಗಳು ಸೆಟ್ಲ್ ಆಗಿದೆ. ಸೊ ಈ ಕೇಸಸ್ಸಲ್ಲಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಇತ್ತು, ಮತ್ತು ಬ್ಯಾಂಕ್ ರಿಕವರಿ ಸೂಟ್ಸ್ ಇತ್ತು, ಹಾಗೆ ಪಾರ್ಟಿಷನ್ ಸೂಟ್, ಹಾಗೆ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್, ಇಂಥ ಹಲವಾರು ಕೇಸಸ್ಗಳು ಸೆಟ್ಲ್ ಆಯಿತು. ಸೊ ಅದರಲ್ಲಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟಲ್ಲಿ ಒಂದರಲ್ಲಿ ರೀಯೂನಿಯನ್ ಆಗಿದ್ದಾರೆ. ಗಂಡ ಹೆಂಡತಿ 2 ವರ್ಷದ ಹಿಂದೆ ಮದುವೆ ಆಗಿದ್ದು, ಒಂದು 6 ತಿಂಗಳಿಂದ ಸಪ್ರೇಟ್ ಆಗಿದ್ದರು. ಸೊ ಅವರಿಗೆ ಬುದ್ಧಿವಾದ ಹೇಳಿ ಕನ್ಸಿಲೇಟರ್, ನಾನ್ ಜುಡಿಷಿಯಲ್ ಕನ್ಸಿಲೇಟರ್ ಪೂರ್ಣಿಮಾ ಮೇಡಮು ಹಾಗೂ ಮಾನ್ಯ APP ಅವರು ಮತ್ತು ಉಳಿದ ವಕೀಲ ಬಾಂಧವರೆಲ್ಲ ಸೇರಿಬಿಟ್ಟು ಬುದ್ಧಿವಾದ ಹೇಳಿ ಅವ್ರನ್ನ ರೀಯೂನಿಯನ್ ಮಾಡಿಸಿದ್ದೇವೆ. ಇನ್ನು ಪಾರ್ಟಿಷನ್ ಸೂಟಲ್ಲಿ ಕೆಲವೊಂದು ತಂದೆ ಮತ್ತು ಮಕ್ಕಳಲ್ಲಿ ಇದ್ದಿದ್ದು ಆಸ್ತಿ ವ್ಯಾಜ್ಯವನ್ನು ಕೂಡ ಪರಿಹರಿಸಿದ್ದೀವಿ. ಹಾಗೆ ಬ್ಯಾಂಕ್ ರಿಕವರಿ ಸೂಟ್ಸಲ್ಲಿ ಕೆಲವೊಂದು ಕೇಸಸ್, ಬಹಳಷ್ಟು ಕೇಸಸ್ ಸೆಟ್ಲ್ ಆಗಿದೆ. ಹಾಸನದಿಂದ ಜನರಲ್ ಮ್ಯಾನೇಜರ್ ಸಹ ಬಂದಿದ್ದಾರೆ. ಸೊ ಬಹಳಷ್ಟು ಎಲ್ಲರೂ ಸಂತೋಷಗೊಂಡಿದ್ದಾರೆ. ಸೊ ಇದು ನಮ್ಮ ನ್ಯಾಯಾಲಯದಲ್ಲಿ ಮಾತ್ರ ಅಲ್ಲದೆ ನಮ್ಮ ಚನ್ನರಾಯಪಟ್ಟಣದಲ್ಲಿ ಉಳಿದ 6 ನ್ಯಾಯಾಲಯದಲ್ಲೂ ಕೂಡ ಲೋಕ್ ಅದಾಲತನ್ನು ಹಮ್ಮಿಕೊಳ್ಳಲಾಗಿದೆ. ಭಾಳಷ್ಟು ಕೇಸಸ್ ಸೆಟ್ಲ್ ಆಗ್ತಾ ಇದೆ. ಈಗ 4:30 ನಾವು ಕರೆಕ್ಟಾದ ಸ್ಟ್ಯಾಟಿಸ್ಟಿಕ್ಸನ್ನು ನೀಡ್ತೇವೆ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇವೆ. ಒಟ್ಟು ಇವತ್ತು ಎಷ್ಟು ಕೇಸ್ಗಳಿದ್ದು ಮೇಡಮ್? ಒಟ್ಟು ನಮ್ಮ ಕೋರ್ಟ್ನಲ್ಲಿ 1,500 ಕೇಸಸ್ ಇದೆ. ಇವತ್ತು 165 ಕೇಸಸ್ಗಿಂತ ಜಾಸ್ತಿ ಕೇಸಸ್ನ ಹಾಕಿದ್ದೇವೆ. ಅದರಲ್ಲಿ 70ಗಿಂತ ಅಧಿಕ ಕೇಸ್ಗಳು ಸೆಟ್ಲ್ ಆಗಿದೆ. ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಗೆ ಒತ್ತು ನೀಡುವುದರ ಜೊತೆಗೆ ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ನೀಡುವ ಮೂಲಕ ಸರ್ಕಾರಿ ಶಾಲೆಗಳತ್ತ ಹೆಚ್ಚು ಗಮನ ಹರಿಸಬೇಕೆಂದು ಶಾಸಕ ಸಿ ಬಾಲಕೃಷ್ಣ ಅವರು ಒತ್ತಾಯಿಸಿದ್ದಾರೆ.
ತಾಲೂಕಿನ ನುಗ್ಗೇಹಳ್ಳಿ ಹೋಬಳಿಯ ಅಕ್ಕನಹಳ್ಳಿ ಕೋಡು ಹಿರಿಯ ಪ್ರಾಥಮಿಕ ಪಾಠಶಾಲಾ ಆವರಣದಲ್ಲಿ ಅಕ್ಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಬಾಲಕೃಷ್ಣರವರು ತಾಲೂಕಿನ ಅನೇಕ ಸರ್ಕಾರಿ ಶಾಲೆಗಳ ಕೊಠಡಿಗಳು ದುರಸ್ತಿಯಲ್ಲಿದ್ದು ಹೊಸ ಕೊಠಡಿಗಳ ನಿರ್ಮಾಣಕ್ಕೆ ಹೆಚ್ಚು ಅನುದಾನ ನೀಡುವಂತೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪರವರಿಗೆ ಕ್ಷೇತ್ರದ ಪರವಾಗಿ ಮನವಿಯನ್ನ ಸಲ್ಲಿಸಲಾಗಿದೆ. ಈ ಬಗ್ಗೆ ಅವರು ಮುಖ್ಯಮಂತ್ರಿಗಳು ಹಾಗೂ ಆರ್ಥಿಕ ಇಲಾಖೆಯ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಿ ತಾಲೂಕಿನಲ್ಲಿ ಹೆಚ್ಚು ಕೊಠಡಿಗಳ ನಿರ್ಮಾಣಕ್ಕೆ ಅನುದಾನ ಕೊಡಿಸುವುದಾಗಿ ಭರವಸೆ ನೀಡಿದ್ದಾರೆ ಎಂದರು. ಇನ್ನು ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳ ಜೊತೆಗೆ ಕಲೆ, ಸಾಹಿತ್ಯ, ಕ್ರೀಡೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಮಕ್ಕಳು ಹೆಚ್ಚು ಭಾಗವಹಿಸುವಂತೆ ಶಿಕ್ಷಕರು ಹಾಗೂ ಪೋಷಕರು ಹೆಚ್ಚಿನ ಪ್ರೋತ್ಸಾಹ ನೀಡಬೇಕು. ಆಗ ಮಾತ್ರ ಮಕ್ಕಳಲ್ಲಿರುವ ಪ್ರತಿಭೆ ಹೊರತೆಗೆಯಲು ಸಾಧ್ಯವಾಗುತ್ತದೆ. ತಾಲೂಕಿನ ಎಲ್ಲ ಕ್ಲಸ್ಟರ್ಗಳಲ್ಲಿಯೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಶಿಕ್ಷಣ ಇಲಾಖೆ ವತಿಯಿಂದ ಆಯೋಜಿಸಲಾಗಿದೆ. ಇಂತಹ ಕಾರ್ಯಕ್ರಮಗಳಿಂದ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಹೊರತೆಗೆಯಲು ಈ ಕಾರ್ಯಕ್ರಮ ಉತ್ತಮ ವೇದಿಕೆಯಾಗಿದೆ ಎಂದರು. ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಮಕ್ಕಳಿಗೆ ಬಹುಮಾನವನ್ನು ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯೆ ಸೌಭಾಗ್ಯ ಲೋಕೇಶ್, ಎಪಿಎಂಸಿ ಮಾಜಿ ಅಧ್ಯಕ್ಷ ದೊರೆಸ್ವಾಮಿ, ತಾಲೂಕು ಸಿಆರ್ಪಿ ಸಂಘದ ಅಧ್ಯಕ್ಷ ಎಚ್ಡಿ ಮಂಜೇಗೌಡ, ಸಿಆರ್ಪಿಗಳಾದ ಅಶೋಕ್ ಸುಂದರ್, ಗಂಗಾಧರ್, ಮುಖ್ಯ ಶಿಕ್ಷಕ ರಾಹುಲ್ ಗೋವರ್ಧನ್, ಎಸ್ಡಿಎಂಸಿ ಅಧ್ಯಕ್ಷ ಶೇಖರ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಎಸ್ ಸಿದ್ದರಾಜು, ಶಿಕ್ಷಕರಾದ ಪಾರ್ವತಿ, ರೇಣುಕಮ್ಮ ಸೇರಿದಂತೆ ಅಕ್ಕನಹಳ್ಳಿ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಶಿಕ್ಷಕರು ಹಾಗೂ ಮಕ್ಕಳು ಮತ್ತು ಪೋಷಕರು ಹಾಜರಿದ್ದರು. ಮಕ್ಕಳಿಗೆ ನೀತಿ ಪಾಠದ ಕಡೆನೂ ಕೂಡ ಈ ಒಂದು ಪ್ರಾಥಮಿಕ ಹಂತದಲ್ಲೇ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ನಾನು ವಿನಂತಿ ಕೂಡ ಮಾಡ್ತಾ, ಇವತ್ತು ಭವಿಷ್ಯದ ಆಸ್ತಿಗಳು ಮಕ್ಕಳು, ಅವರನ್ನ ಆ ಒಂದು ವ್ಯವಸ್ಥೆಗೆ ಕೊಂಡೊಯ್ಯುವಂಥ ಸಂದರ್ಭದಲ್ಲಿ ಎಲ್ಲ ರೀತಿ ಪ್ರೋತ್ಸಾಹ ಸಹಕಾರ ನೀಡುವಂಥದ್ದು ನಮ್ಮ ಜವಾಬ್ದಾರಿ. ಇಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಬೇರೆ ಬೇರೆ ಶಾಲೆ ಮಕ್ಕಳಿಗೆ ಬರುವುದರಿಂದ ಒಂದು ವಿಶ್ವಾಸ, ಪ್ರೀತಿ, ಆತ್ಮೀಯತೆ ಬೆಳೀತದೆ. ಇನ್ನೊಂದು ಶಾಲೆಯ ಮಕ್ಕಳು ಯಾವ ರೀತಿ ತಯಾರಾಗಿದ್ದಾರೆ, ಯಾವ ರೀತಿ ಆಕ್ಟಿವಿಟೀಸ್ ಮಾಡ್ತಾರೆ ಅನ್ನೋದನ್ನು ನೋಡಿ ಇನ್ನೊಬ್ರಿಗೆ ಇನ್ನೂ ಕೂಡ ಒಂದು ಸ್ಫೂರ್ತಿ ಸಿಗ್ತಕ್ಕಂಥದ್ದಕ್ಕೆ ಸಾಧ್ಯ ಆಗ್ತದೆ. ಈ ಒಂದು ಹಂತದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಉಚಿತ ಶಿಕ್ಷಣವನ್ನು ನೀಡೋದರ ಜೊತೆಗೆ ಇಂಥ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳಲ್ಲೂ ಕೂಡ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ, ಮುಂದಿನ ಭವಿಷ್ಯಕ್ಕೆ ಪೂರಕವಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಿ, ಇನ್ನು ಕೂಡ 2-3 ಕಾರ್ಯಕ್ರಮಗಳಿಗೆ ನಾನು ಹೋಗಬೇಕಾಗಿದೆ. ಕಳೆದ ಸಾಲಿನಲ್ಲಿ ಅಕ್ಕನಹಳ್ಳಿ ಶಾಲೆ 2 ಕೊಠಡಿಗಳನ್ನು ದುರಸ್ತಿಗೊಳಿಸ್ಕೊಟ್ಟಿದ್ದೆ, 2 ಬೇಕು ಅಂತ ಬೇಡಿಕೆ ಸಲ್ಲಿಸಿದ್ದಾರೆ ಸದಸ್ಯರು ಹಾಗೂ ಸ್ಥಳೀಯ ಎಸ್ಟಿಎಂಸಿ ಕಮಿಟಿ ಅಧ್ಯಕ್ಷರು ಕೂಡ ಇಲ್ಲಿ ಅನುದಾನದ ಲಭ್ಯತೆಯನ್ನು ನೋಡ್ಕೊಂಡು ಮುಂದಕ್ಕೆ ಅದಕ್ಕೂ ಕೂಡ ಗಮನವನ್ನು ಹರಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಏಕೆಂದರೆ ಶಿಕ್ಷಣ ಕ್ಷೇತ್ರಕ್ಕೆ ಆದ್ಯತೆ ನೀಡುವಂಥದ್ದು ನಮ್ಮ ಜವಾಬ್ದಾರಿಯಾಗಿದೆ. ಇವತ್ತು ಸರ್ಕಾರಗಳು ಹೆಚ್ಚಿನ ಅನುದಾನವನ್ನು ನೀಡಬೇಕಾಗಿದೆ. ನಾವು ಭಿಕ್ಷೆ ಥರ ನೀಡುವಂಥ ಸನ್ನಿವೇಶ ಎದುರಾಗ್ತೀವಿ. ನಿಜವಾಗ್ಲೂ ಕೂಡ ಇದು ಒಂದು ರೀತಿ ನೋವಿನ ಸಂಗತಿ ಅಂತ ನಾನು ಭಾವಿಸಿದೆ. ಶಾಲೆಗಳಿಗೆ ಬೇಕಾದಂಥ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಒದಗಿಸಿದರೆ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ಓದು ಕಲಿಕೆಗೆ ಅವಕಾಶ ಆಗ್ತದೆ. ವಿಶೇಷವಾಗಿ ಆದರೂ ತಾಲೂಕಿನಲ್ಲಿ ನಮ್ಮ ಅನುದಾನದಲ್ಲಿ ಮುಸ್ಲಿಂ ಬಾಂಧವರ ಪವಿತ್ರ ಹಬ್ಬಗಳಲ್ಲೊಂದಾದ ಈದ್ ಮಿಲಾದ್ ಪ್ರಯುಕ್ತ ಪಟ್ಟಣದ ಮಿಲ್ಲತ್ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಒಳರೋಗಿಗಳಿಗೆ ಹಾಲು, ಹಣ್ಣು ವಿತರಣೆ ಮಾಡಿ ಸೇವಾನಿರತ ವೈದ್ಯರಿಗೆ ಸನ್ಮಾನ ಮಾಡಲಾಯಿತು. ಹಜ್ರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯ ಸಹಕಾರದೊಂದಿಗೆ 100ಕ್ಕೂ ಹೆಚ್ಚು ಒಳರೋಗಿಗಳಿಗೆ ಹಾಲು, ಬ್ರೆಡ್ ಮತ್ತು ಹಣ್ಣುಗಳನ್ನು ವಿತರಣೆ ಮಾಡಲಾಯಿತು. ಇದರೊಂದಿಗೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಸೇವಾನಿರತ ವೈದ್ಯರುಗಳನ್ನು ಟ್ರಸ್ಟ್ ವತಿಯಿಂದ ಸನ್ಮಾನಿಸಲಾಯಿತು. ಈ ವೇಳೆ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿ ಮಹೇಶ್, ಪುರಸಭಾ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾದ ಸಿಎನ್ ಶಶಿಧರ್, ನಗರ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಮೆಡಿಕಲ್ ವೆಂಕಟೇಶ್, ಜಾಮಿಯಾ ಮಸೀದಿಯ ಮುಖಂಡರಾದ ಗೌಸ್ ಮೊಹಮ್ಮದಿನಿ ಇದಾಯತ್, ಮಾಜಿ ಪುರಸಭಾ ಸದಸ್ಯರಾದ ಅನ್ಸರ್ ಪಾಷಾ, ನವೋದಯ ವಿದ್ಯಾಸಂಸ್ಥೆಯ ನಿರ್ದೇಶಕರುಗಳಾದ ಸಿಟಿ ಕುಮಾರಸ್ವಾಮಿ, ಸಮಾಜ ಸೇವಕ ಜಬೀವುಲ್ಲಾ ಬೇಗ್ ಸೇರಿ ಮುಸ್ಲಿಂ ಮುಖಂಡರು ಮತ್ತು ಮಿಲ್ಲತ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಿಎಸ್ ಮನ್ಸೂರ್ ಪಾಷಾ, ಕಾರ್ಯದರ್ಶಿಗಳಾದ ಮುಬಾಶಿದ್ ಅಹಮದ್, ಗೌರವಾಧ್ಯಕ್ಷರಾದ ಮೊಹಾಸಿನ್ ಪಾಷಾ, ಖಜಾಂಚಿ ಆರಿಫುಲ್ಲಾ ಅನ್ಸಾರಿ ಹಾಗೂ ನಿರ್ದೇಶಕರುಗಳಾದ ಅನ್ಸರ್ ಪಾಷಾ, ಮುತಾಯಿಬ್ ಫಾರೂಕ್, ಅಮೀನ್, ಶಾಯಿಬ್, ಶ್ರೀಮತಿ ಝೀನತ್, ಅಬ್ದುಲ್ ಲತೀಫ್, ಮುಜಾಮಿಲ್, ಶಫೀವುಲ್ಲಾ ಹಾಗೂ ಟ್ರಸ್ಟ್ನ ಸದಸ್ಯರುಗಳು ಹಾಜರಿದ್ದರು. ಗೌರವಾನ್ವಿತ
ಬಂಧುಗಳೇ, ಮುಖ್ಯವಾಗಿ ಗೌರವಾನ್ವಿತ ವೈದ್ಯಾಧಿಕಾರಿಗಳೇ ಹಾಗೂ ಈ ಆಗಮಿಸಿರತಕ್ಕಂತಹ ಚನ್ನಪಟ್ಟಣದ ಆದರಣೀಯ ಸಜ್ಜನ ಬಂಧುಗಳೇ, ತಮ್ಮೆಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು. ಈ ಹಬ್ಬದಾಚರಣೆಯ ಬಗ್ಗೆ ಸಂಕ್ಷಿಪ್ತವಾಗಿ ಸ್ವಲ್ಪ ಸಮಯ ನನ್ನ ಜೊತೆ ಹತ್ರ ಸುಮಾರು ಸರಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಇನ್ನೂ ಒಂದು ಫೀಲಿಂಗ್ಸು ನಾನು ಹೇಳ್ಕೊಂಡಿಲ್ಲ, ಅವರು ಹೇಳ್ತಿರಲಿಲ್ಲ. ನಾನು ಬಿಜಾಪುರದಿಂದ ನಾನು MBBS ಟೈಮಲ್ಲಿ ಹಾಸನಿಗೆ ಬರಬೇಕಾದ್ರೆ ಒಂದು 6 ತಿಂಗಳಿಗೋ ಅಥವಾ 1 ವರ್ಷಕ್ಕೊಂದ್ಸರಿ ಅಲ್ಲಿಂದ ಬರ್ತಾಯಿದ್ದೆ. ನನ್ನ ಸ್ನೇಹಿತರೆಲ್ಲ ನಾನು ಮೌಲಾನಾ ಆಜಾದ್ ಮೆಡಿಕಲ್ ಕಾಲೇಜ್ ಇದರಲ್ಲಿ ಹಾಸ್ಟೆಲಲ್ಲಿ ಇದ್ದಿದ್ದು. 4-5 ಜನ ನನ್ನನ್ನು ಬಸ್ ಹತ್ಸಕ್ಕೆ ಬರೋರು, ಇಲ್ಲ ಟ್ರೈನ್ ಹತ್ಸಕ್ಕೆ ಬರೋರು. ಅವರು ಬಂದಾಗ ನಾವು ಎಲ್ಲ ಹಿಂದಿ ಉರ್ದೂನಲ್ಲೇ ಮಾತಾಡ್ತಾಯಿದ್ವಿ. ಲಾಸ್ಟಿಗೆ ಆರಾಮ್ಸೆ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ವಿ. ಆಮೇಲೆ ಹತ್ತಿದಾಗ ಹತ್ತಕ್ಕೆ ಬರೋರು, ಹತ್ತಕ್ಕೆ ಬಂದು ನಾನು ಇಬ್ಬರು ಒಂದು ಪ್ರೇಯರ್ ಮಾಡೋರು. ನಾನು ಯಾರೂ ಕೇಳಿಲ್ಲ, ಹೇಳಿಲ್ಲ, ಬಟ್ ನಾನು ಅದನ್ನು ಮಾತಾಡಿಲ್ಲ. ನಾನು ಅದನ್ನು ಇದು ಫೀಲಿಂಗ್ ತೊಗೊಳ್ತಾ ಇದ್ದೆ. ಸೊ ಒಂದು 30 ಸೆಕೆಂಡ್ಸ್ ಯೂಸ್ ಟು ಪ್ಲೇ. ಅಂದರೆ ನಾನೇ ತಿಳ್ಕೊಳ್ತಿದ್ದೆ, ಆರಾಮಾಗಿ ಹೋಗಿ ಬರಲಿ ಆ ಥರ ಪ್ಲೇ. ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ ನನಗೆ, ಇದೆಯಾ ಅದು ಸರ್. ನನ್ನ ಫ್ರೆಂಡ್ಸ್ ಅದನ್ನು ಮಾಡೋರು. ನನಗೆ ನಾನು ಟ್ರೈನ್ ಅಥವಾ ಬಸ್ ಹತ್ತಿದಾಗ ಎಲ್ಲ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದಲ್ಲಾಳಿಗಳ ಹಾವಳಿ ಹಾಗೂ ಕಮಿಷನ್ ಹಾವಳಿ ತಪ್ಪಿಸಿ ತಾಲೂಕಿನ ತೆಂಗು ಬೆಳೆಗಾರರನ್ನ ರಕ್ಷಿಸುವ ಸಲುವಾಗಿ ಪಟ್ಟಣದ ಎಪಿಎಂಸಿ ಪ್ರಾಂಗಣದಲ್ಲಿ ಎಳನೀರು ಮಾರಾಟ ಕೇಂದ್ರ ಆರಂಭ ಮಾಡಲಾಗುತ್ತಿದೆ ಎಂದ ಶಾಸಕ ಸಿಎನ್ ಬಾಲಕೃಷ್ಣರವರು ಮಾರುಕಟ್ಟೆಯನ್ನ ಉದ್ಘಾಟಿಸಿ ಹೇಳಿಕೆ. ಮೆಗಾಲೋಕ್ ಅದಾಲತ್ನಲ್ಲಿ ಚನ್ನರಾಯಪಟ್ಟಣದ ವಿವಿಧ ನ್ಯಾಯಾಲಯಗಳಲ್ಲಿ ವಿಚಾರಣೆಗಿದ್ದ ಪ್ರಕರಣಗಳ ಪೈಕಿ 320 ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥ. 4,67,00,000 ಮೌಲ್ಯದ ಪರಿಹಾರ. ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗಷ್ಟೇ ಒತ್ತು ನೀಡುತ್ತಿದೆ. ಇದರೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೂ ಹೆಚ್ಚಿನ ಅನುದಾನ ನೀಡಬೇಕೆಂದು ಆಗ್ರಹಿಸಿದ ಶಾಸಕ ಸಿಎನ್ ಬಾಲಕೃಷ್ಣರವರು ಅಕ್ಕನಹಳ್ಳಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಆಗ್ರಹ. ಪಟ್ಟಣದ ಮಿಲ್ಲತ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಜರತ್ ಮೊಹಮ್ಮದ್ ಪೈಗಂಬರ್ ಅವರ ಜನ್ಮದಿನದ ಪ್ರಯುಕ್ತ ಸಾರ್ವಜನಿಕ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು, ಬ್ರೆಡ್ ವಿತರಣೆ ಮಾಡಿ ಸೇವಾನಿರತ ವೈದ್ಯರಿಗೆ ಸನ್ಮಾನ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ಜನವಾರ್ತೆಯಲ್ಲಿ. ವಂದನೆಗಳು.